ಅವರೆಲ್ಲ ಮೊದಲು ಚೇಂಜ್ ಆಗಬೇಕು. ಯುವಕರು ಎಲ್ಲರೂ ಬದಲಾಗಬೇಕು. ಮೊದಲು ಕಿತ್ತೋಗಿರುವ ಹೊಗೆ ಕುಡಿದು ನಮ್ಮ ಎಲ್ಲ ಆರೋಗ್ಯ ಕೂಡ ಹದಗೆಡ್ತಾ ಹೋಗ್ತಾ ಇದೆ. ಅಮರೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ, ಈ ಕಡೆ ಹೋಗುವಂಥದ್ದು ನಮ್ಮ ಕೋಟ ಗ್ರಾಮಕ್ಕೆ ಹೋಗುವಂತ ರಸ್ತೆ, ಮತ್ತೆ ಗುರುಗುಂಟೆಯಿಂದ ಹಟ್ಟಿಗೆ ಹೋಗುವಂತ ರಸ್ತೆ. ಈ ಎಲ್ಲಾ ವಿಡಿಯೋಗಳನ್ನು ಪ್ರತಿ ಬಾರಿ ನೀವು ನೋಡ್ತಾನೆ ಇರ್ತೀರಾ. ಇವತ್ತು ಬಂದಿರುವುದು ಮತ್ತೊಂದು ವಿಚಾರವಾಗಿ ಅದೇ ಸೇಮ್ ರಸ್ತೆಯಾಗಿನೇ ಬಂದಿರುವಂತದ್ದು. ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಾಳಾಗಿರುವಂತ ರಸ್ತೆ ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಹಾಳಾಗಿರುವಂತ ರಸ್ತೆ. ಅದ್ರ ಜೊತೆಗೆ ನೋಡಿ ಅಲ್ಲಿ ರೋಡ್ ಏನಾದ್ರು ಕಾಣ್ತಾ ಇದೆಯಾ? ಅದರಲ್ಲಿ ರೋಡ್ ಏನು ಕಾಣ್ತಾ ಇಲ್ಲ ನೋಡಿ. ಮುಳ್ಳೆಲ್ಲ ಹೊರಗೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಅದು ಜಂಗಲ್ ಕಟಿಂಗ್ ಆದ್ರೂ ಮಾಡಿಸ್ಬೇಕಿತ್ತು. ನಮ್ಮ ಗ್ರಾಮ ಪಂಚಾಯತಿಯವರು ಆಗಿರ್ಬೋದು, ತಾಲೂಕ್ ಪಂಚಾಯತಿಯವರು ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿಯವರು, ಅಥವಾ ನಮ್ಮ ಕ್ಷೇತ್ರದ MLA ಆಗಿರ್ಬೋದು, ಸಂಸದರಾಗಿರ್ಬೋದು, ಯಾರೇ ಆಗ್ಲಿ ಅಧಿಕಾರಿಗಳು ನಮ್ಮ ಕಡೆ ಒಂಚೂರು ಗ್ರಾಮಗಳಿಗೆ, ಹಳ್ಳಿಗಳಿಗೆ ಬಂದು ಒಂದ್ಸಲ ಭೇಟಿ ನೀಡಿ ಅವ್ರಿಗೂ ಗೊತ್ತಾಗುತ್ತೆ ಏನು ಪರಿಸ್ಥಿತಿ ಇದೆ, ಎಂತ ಪರಿಸ್ಥಿತಿ ಇದೆ, ಏನ್ ಪರಿಸ್ಥಿತಿಯಲ್ಲಿ ಜನಗಳೆಲ್ಲ ಓಡಾಡ್ತಿದ್ದಾರೆ ಅಂತ ಅವ್ರಿಗೂ ತಿಳಿಯುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ರೋಡ್ ಎಲ್ಲಿದೆ ಅದು ನೋಡಿ. ಮುಳ್ಳೆಷ್ಟು ಹೊರಗೆ ಬಂದ್ಬಿಟ್ಟಿದೆ, ರೋಡೇ ಕಾಣ್ತಾ ಇಲ್ಲ. ಮತ್ತೆ ಅದರಲ್ಲಿ ಬೇರೆ ಈ ತರ ಕಿತ್ತೋಗಿರುವಂತ ರಸ್ತೆ. ಸುಮಾರು ವರ್ಷಗಳೇ ಕಳೆದಿವೆ, ಇದುವರೆಗಾದ್ರೂ ಅಭಿವೃದ್ಧಿ ಕಂಡಿಲ್ಲ. ನಾನು ಇದಕ್ಕಿಂತ ಮುಂಚೆನೂ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಅದರ ಜೊತೆಗೆ ಒಂದು ಪೋಸ್ಟ್ ಕೂಡ, ಹಲವಾರು ಪೋಸ್ಟ್ಗಳನ್ನು ಕೂಡ ಮಾಡಿದ್ದೀನಿ. ಅಲ್ಲಿ ಪೋಸ್ಟ್ ಮಾಡಿದ್ಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಬ್ರದರ್ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಮಗೆ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅಂತೇಳಿ. ನನಗೆ ಅವರು ಒಂದು ನೇರವಾದ ಪ್ರಶ್ನೆ ಮಾಡ್ತೀನಿ. ಪ್ರತ್ಯೇಕ ರಾಜ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರತ್ಯೇಕ ರಾಜ್ಯ ಆದಮೇಲೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕ ಯಾರ್ದಿದೆ? ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಚಾರ ಯಾರ್ದಿದೆ? ಅಭಿವೃದ್ಧಿ ಮಾಡ್ತಾರೆ ಎಂಬ ಗ್ಯಾರಂಟಿ ಯಾರಿಗಿದೆ? ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕ ರಾಜ್ಯ ಬೇಕಾಗಿಲ್ಲ ಅಭಿವೃದ್ಧಿಗೋಸ್ಕರ. ಅಭಿವೃದ್ಧಿ ಮಾಡಬೇಕಂದ್ರೆ ಒಂದು ಒಳ್ಳೆ MLA, ನಮ್ಮ ಶಾಸಕರು ಕರೆಕ್ಟ್ ಆಗಿರಬೇಕು, ಅವಾಗ ತಾನೇ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಪ್ರತ್ಯೇಕ ರಾಜ್ಯ ಆದರೂ ಕೂಡ ನಮ್ಮ MLAಗಳು, ನಮ್ಮ ಶಾಸಕರು ಚೇಂಜ್ ಆಗಲ್ವಲ್ಲ, ಅವರೇ ಶಾಸಕರು ಇರ್ತಾರೆ. ಅವರೇ ಶಾಸಕರಿದ್ರೆ ನಮ್ಮ ಅಭಿವೃದ್ಧಿ ಎಲ್ಲೇ ಆಗುತ್ತೆ? ಪ್ರತ್ಯೇಕ ರಾಜ್ಯ ತಗೊಂಡ್ರು ಕೂಡ ಅಭಿವೃದ್ಧಿ ಎಲ್ಲೇ ಆಗುತ್ತೆ? ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ನಮ್ಮ ಶಾಸಕರು, ಉತ್ತರ ಕರ್ನಾಟಕದ ಶಾಸಕರು ಯಾರ್ಯಾರು ಇದ್ದಾರೆ ಅವರೆಲ್ಲ ಮೊದಲು ಚೇಂಜ್ ಆಗಬೇಕು. ಅವ್ರು ಪೀಳಿಗೆಯಾಗಿ ಹಂಗೆ ಹೋಗ್ತಾ ಇದ್ದಾರೆ, ಅದು ಅಭಿವೃದ್ಧಿ ಕಾಣ್ತಾನೇ ಇಲ್ಲ. ವರ್ಷಗಳೇ ಕಳಿತಾ ಹೋಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕ ಇದುವರೆಗಾದ್ರೂ ಅಭಿವೃದ್ಧಿ ಆಗ್ತಾನೇ ಇಲ್ಲ. ತಮಗೆಲ್ಲರಿಗೂ ಗೊತ್ತೇ ಇದೆ, ಸುತ್ತಮುತ್ತಲಿನ ನಮ್ಮ ದೇಶಕ್ಕೆ ಚಿನ್ನ ಕೊಡುವಂಥ ಪ್ರದೇಶ ಎಲ್ಲರಿಗೂ ಗೊತ್ತಿದೆ. ಹಟ್ಟಿ ಚಿನ್ನದ ಗಣಿ. ಸುತ್ತಮುತ್ತಲಿನ ಎಷ್ಟು ಹಳ್ಳಿಗಳಿವೆ, ಅದು ಯಾವುದು ಕೂಡ ಇದುವರೆಗಾದ್ರೂ ಅಭಿವೃದ್ಧಿ ಕಂಡಿಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೂ ಕೂಡ ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮ ಈಗಿರುವ ಶಾಸಕರು ಕೂಡ ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಮಾಡಬಹುದು. ಪ್ರತ್ಯೇಕ ರಾಜ್ಯ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತ್ಯೇಕ ರಾಜ್ಯ ಆದರೂ ಕೂಡ ನಮ್ಮ ಶಾಸಕರು ಅವರೇ ಇರ್ತಾರಲ್ವಾ, ಅಭಿವೃದ್ಧಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ನಮ್ಮ ಶಾಸಕರು ಬದಲಾಗಬೇಕು. ನಮ್ಮ ಶಾಸಕರು ಬದಲಾಗಬೇಕಂದ್ರೆ ಮೊದಲಿಗೆ ನಾವು ನೋಡುವಂಥ ಎಲ್ಲರೂ ಯುವಕರು, ಫಸ್ಟ್ ಆಫ್ ಆಲ್ ಯುವಕರು ಎಲ್ಲರೂ ಬದಲಾಗಬೇಕು. ಮೊದಲು ತಿಳಿದುಕೊಳ್ಳಬೇಕು, ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಯಾಕಂತೇಳಿದ್ರೆ ನೋಡಿ, ಎಷ್ಟೋ ಕೆಲಸಗಳು ಇವೆ ಬೆಂಗಳೂರಲ್ಲಿ. IT-BT ಕಂಪ್ನಿಗೋಸ್ಕರ ನಮ್ಮ ಇರುವಂಥ ಎಲ್ಲ ಉತ್ತರ ಕರ್ನಾಟಕದವರು ಬೆಂಗಳೂರು ಮೈಸೂರಿಗೆ ದುಡಿಯೋಕ್ಕಂತ ಹೋಗಬೇಕು. ನಮಗೆ ಮಾತ್ರ ಯಾವುದು IT-BT ಕಂಪ್ನಿಗಳು ಇಲ್ಲ. ನಮಗಿರುವಂಥ ಯಾವುದೋ ಕಾರ್ಖಾನೆಗಳು ಕೊಡ್ತಾರೆ, ಅದು ಹೊಗೆ ಬಿಡುವ ಪ್ರದೇಶದಲ್ಲಿ ಇರ್ತದೆ. ಅದೆಲ್ಲ ಕಿತ್ತೋಗಿರುವ ಹೊಗೆ ಕುಡಿದು ನಮ್ಮ ಎಲ್ಲ ಆರೋಗ್ಯ ಕೂಡ ಹದಗೆಡ್ತಾ ಹೋಗ್ತಾ ಇದೆ. ಎಷ್ಟೋ ವರ್ಷಗಳು ಕಳೆದಿವೆ, ಇದರಾಗ ಒಂದೇ ಒಂದು IT-BT ಕಂಪ್ನಿ ನಮ್ಮ ಕಡೆ ತೋರಿಸಿ. ಉತ್ತರ ಕರ್ನಾಟಕದ ಕಡೆ ಯಾವುದೂ ಇಲ್ಲ. ಯಾಕೆ ಈ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದೀರಾ? ಭಾಳಷ್ಟು ಜಮೀನಿದೆ, ನಮ್ಮ ಕಡೆ ಬಂದು ಕೆಲಸ ಮಾಡ್ಬೋದಲ್ಲ. ಎಷ್ಟೋ IT-BT ಕಂಪ್ನಿಗಳು ಇಲ್ಲಿ ಕಟ್ಬೋದು. ಎಲ್ಲ ಉತ್ತರ ಕರ್ನಾಟಕದವರೆಗೂ ಕೂಡ ಅದು ಅನುಕೂಲವಾಗುತ್ತೆ. ನಮ್ಮ ಜಿಲ್ಲೆಯಿಂದ ಬೇರೆ ಬೆಂಗಳೂರು ಕಡೆ, ಮೈಸೂರು ಕಡೆ ಹೋಗುವಂಥವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇಲ್ಲೇ ಸಿಗುತ್ತೆ. ಇಲ್ಲೇ ಎಲ್ಲ ಕೆಲಸವನ್ನು ಇಲ್ಲೇ ಕೂಡ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಮನಸ್ಸು ಮಾಡಿದರೆ ಎಲ್ಲವನ್ನು ಮಾಡ್ಬೋದು. ನಮ್ಮ ಎಲ್ಲ ಶಾಸಕರು ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವರು ಜಸ್ಟ್ ಅಧಿಕಾರದ ಆಸೆಗೆ ಅವರು ಇದ್ದಾರೆ, ಅಧಿಕಾರದ ಆಸೆಯಲ್ಲಿ ತೇಲ್ತಾ ಇದ್ದಾರೆ. ನೋಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೆ, ನಮ್ಮ ಉತ್ತರ ಕರ್ನಾಟಕದ ಶಾಸಕರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದವರ ಮುಖಾಂತರ.